ಸಿರ್ಸಿಯ ಸುಂದರವಾದ ವಾತಾವರಣದಲ್ಲಿ ಪ್ರಶಾಂತ ಹೋಟೆಲ್ನಲ್ಲಿ ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಬಿಡು. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಅಯ್ಯೋ, ಶಿರ್ಸಿಯ ವಾತಾವರಣ ಸುಂದರವಾಗಿದೆ ಅಂತೆ. ಅಂತಹ ಸುಂದರವಾದ ವಾತಾವರಣದಲ್ಲಿ ಪ್ರಶಾಂತ ಹೋಟೆಲ್ನಲ್ಲಿ ಮಜಾ. ನೋಡಿ, ನಿಮ್ಮ ಮಾತು ಹದ್ದು ಮೀರ್ತಾ ಇದೆ. ನಿಮ್ಮ ಮನಸ್ಸಿನ ತುಂಬ ಬರೀ ಅಸಹ್ಯನೇ ತುಂಬಿಕೊಂಡಿದೆ. ಒಂದು ನಿಮಿಷ ತಪ್ಪಾಯ್ತು, ತುಂಬಾ ತಪ್ಪಾಯ್ತು. ನಾವು ಎಷ್ಟು ಬೇಕಾದ್ರೂ ಹದ್ದು ಮೀರ್ಬೋದು, ನಮ್ಮ ಮಾತು ಹದ್ದು ಮೀರ್ಬಾರ್ದಲ್ವಾ? ಎಂಥ ಮಾತು ಮಾತಲ್ಲ ಇದು, ಸುಭಾಷಿತ, ಸೂಕ್ತಿ. ನೋಡಿ, ಅದೇನು ನಿಮ್ಮ ಸಮಸ್ಯೆ ಅಂತ ನೇರವಾಗಿ ಕೇಳಿದ್ರೆ ನಾನು ಅಷ್ಟೇ ನೇರವಾಗಿ ಉತ್ತರ ಕೊಡಬಹುದು. ಕಂಪನಿಗೆ ನಿಮ್ಮ ಬಾಸ್ ಗುರುನು ಬಂದಿದ್ದ ಅಂತ ಕೇಳಿದೆ. ಒಬ್ರೇ ಹೋದ್ರೇನು, ಇಬ್ರೇ ಹೋದ್ರೇನೀಗ? ಅರೆ, ಒಂದು ಮಾತು ಕೇಳೋ ಹಕ್ಕು ಇಲ್ಲ ನನಗೆ. ಗಂಡಸರಿಗೆ ಯಾವಾಗಲೂ ಹಕ್ಕಿಂದ ಯೋಚನೆ, ಕರ್ತವ್ಯ ಪ್ರಜ್ಞೆ ಮಾತ್ರ ಇರಲ್ಲ. ಆದ್ರೂ ಹೇಳ್ತಿದ್ದೀನಿ, ನಾನು ಒಬ್ಳೇ ಹೋಗಿದ್ದೆ. ನಿಮ್ಮ ಬಾಸ್ ಗುರುನು ನಿನ್ನೆ ಆಫೀಸ್ಗೆ ಹೋಗಿಲ್ವಂತೆ. ಹಿಂದೆ ಎಲ್ಲ ಹೇಳ್ತಿದ್ರಲ್ಲ, ನಿಮ್ಮ ಫ್ರೆಂಡ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರಲ್ಲ ಸಂಧ್ಯಾ, ಅವರು ಸಹ ನೆನೆ ಕಾಲೇಜ್ ಹೋಗಿರ್ಲಿಲ್ವಂತೆ. ಸಂಧ್ಯಾ ನಿನ್ನ ಆಫೀಸ್ಗೆ ಹೋಗಿದ್ಲು. ಏನ್ ಶ್ರೀರಾಮಚಂದ್ರನ್ ಮೇಲೆ ಅಪಾದನ? ಸೀತೆ ಪುಕ್ಸಟೆ ಸಿಕ್ಕಿದಾಳೆ ನಿಮ್ಗೆ. ನೋಡಿ, ನೀವು ಹೀಗೆ CID ಕೆಲಸ ಮುಂದುವರಿಸ್ತಾ ಇದ್ರೆ ನಾ ಬೇರೆನೇ ಯೋಚನೆ ಮಾಡಬೇಕಾಗತ್ತೆ. ನೀನೇನು ಬೆಳಗ್ಗೆ ಪಿಕ್ಚರ್ ನೋಡ್ತಾನೆ, ಹೋಗ್ಬಿಟ್ಕಲ್ಲ ಹೋಗ. ಸಂಧ್ಯಾ, ಏನೋ ಬಾಯಿ ತುಂಬ ಸಾವಿತ್ರಿ ಅಂತ ಕರೆದ್ರೆ ಏನಾಗುತ್ತೆ ನಿಮಗೆ? ಆಯಿತು, ಇನ್ಮೇಲೆ ಹಾಗೆ ಕರೆಯೋಣಂತೆ. ಅಲ್ಲ, ನೀವಿಬ್ಬರೆಲ್ಲ ಹೋಗಬೇಕು ಅಂತಿದ್ರಲ್ವಾ? ಸರಿ, ನಾವು ಹೋಗಿ ಬರ್ತೀನಿ. ಹಾಂ, ನಡಿಯೋ. ಸಂಜೆ ಬೇಗ ಬಂದ್ಬಿಡಿ. ಆಯಿತು. ಹೇಳಿ ಅಂಕಲ್. ಅಲ್ಲೇ ಹತ್ತಿರ ಯಾರೂ ಇಲ್ಲ ತಾನೆ? ನಾ ಮಾತನಾಡ್ಬೋದಾ? ಮಾತಾಡ್ಬೋದು ಅಂಕಲ್. ನಾನೀಗ ಮನೆಯಲ್ಲಿಲ್ಲ, ಮತ್ತೆ ರೆಸಾರ್ಟಲ್ಲಿ ತಂದು ಹಾಕಿದ್ದಾರೆ. ಹೆಬ್ಬೆಕ್ಕು ಮರಿ ಹಾಕದ ಮೇಲೆ ಜಾಗ ಬದಲಾಯಿಸುತ್ತು ಅಂತ. ಆದರೆ ಈ ಯಶೋಧ ನೀ ಮಗು ಹೆರಕ್ಕೆ ಮುಂಚೆನೇ ಅಲ್ಲಿ ಇಲ್ಲಿ ಅಂತ ಜಾಗ ಬದಲಾಯಿಸ್ತಾನೆ ಇದ್ದಾಳೆ. ಅವ್ರು ಕೊಡ್ತಿರೋ ಕಾರಣನೇ ಬೇರೆ ಅಂಕಲ್. ಅವ್ರ ತಮ್ಮನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ. ಅವನಿಗೆ ನಡೆಯೋಕ್ಕಾಗೋದಿಲ್ವಂತೆ. ಕಾಲು ಸರಿ ಹೋಗಬೇಕಾದ್ರೆ 2 ತಿಂಗಳಾದರೂ ಬೇಕಂತೆ. ಹಾಂ, ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡಿತಾ ಇದ್ದಾಳ ಯಶೋಧ. ನಿನ್ನ ಸಾಗಕ್ಕೆ ಒಳ್ಳೆ ನೆಪಾನೆ ಸಿಕ್ಕಿದೆ ಅಂತಾಯ್ತು. ಏನು ಬೇಕಾದರೂ ಆಗಲಿ ಅಂಕಲ್, ಅವರೆಷ್ಟೇ ಕಷ್ಟ ಕೊಡಲಿ, ನಾನು ಮಾತ್ರ ಮಗು ಹೆತ್ಕೊಟ್ಟೆ ಹೋಗೋದು. ಆಮೇಲೆ ಅವ್ರ ಕರ್ಮ. ಆ ಮಗು ಅದೇನು ಹಣೆ ಬರ ಹೊತ್ಕೊಂಡು ಭೂಮಿಗೆ ಬರುತ್ತೋ ದೇವರಿಗೆ ಗೊತ್ತು ಅಂಕಲ್. ಅಂಕಲ್, ಸುನೀತಾ ಹಳೆ ಬಿಟ್ಟು ಕೂತವಳು ವಾಪಸ್ ಬಂದ್ಲಾ? ಬಂದ್ಲಮ್ಮ. ಆದರೆ ನೀನಂತೂ ಅಲ್ಲಿ ಸಿಗಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಇವಳು ನಿಮ್ಮ ತಂದೆ ತಾಯಿ ಜೊತೆ ಏನು ರಂಪ ಮಾಡ್ಕೊಂಬರ್ತಾಳೋ ಅಂತ ಹೆದರಿದ್ದೆ. ಸಿಗ್ಲಿಲ್ವಂತ? ಸಿಗಲಿಲ್ಲ ಅನ್ನೋ ಗುಡ್ ನ್ಯೂಸ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸು ಇದೆಯಮ್ಮ. ನಿಮ್ಮ ತಾಯಿಗೆ ತುಂಬಾ ಹುಷಾರಿಲ್ವಂತೆ. ಹಾಸನದ ಆಸ್ಪತ್ರೆಗೆ ಸೇರಿಸಿದಾರಂತೆ.
ದೇವಕಿ, ದೇವಕಿ, ಹೇಳಿ ಅಂಕಲ್. ನೀನೇನು ಗಾಬರಿ ಆಗಬೇಡಮ್ಮ. ಈಗ ಅವ್ರು ಹುಷಾರಾಗಿದ್ದಾರಂತೆ. ನೀನು ನಿಮ್ಮ ಅಣ್ಣನ ನಂಬರ್ ಕೊಡಮ್ಮ, ನಾನು ಫೋನ್ ಮಾಡಿ ವಿಚಾರಿಸ್ಕೊತೀನಿ. ನಿನಗೆ ತುಂಬ ಸಂಕಟ ಆಗಿರುತ್ತೆ ಅಂತ ನನಗೆ ಗೊತ್ತು. ಆದರೆ ಇಂಥ ಸಮಯದಲ್ಲಿ ನೀನು ಧೈರ್ಯ ತಂದ್ಕೋಬೇಕು. ಯೋಚನೆ ಮಾಡಬೇಡ ಜಾಸ್ತಿ. ಅಂಕಲ್, ಒಂದು 5 ನಿಮಿಷ ಬಿಟ್ಟು ಮೆಸೇಜ್ ಮಾಡ್ತೀನಿ. ಸರಿನಮ್ಮ. ಎಂಥ ಮುಗ್ಧ ಜನ ಗುರು ಅವರು. ತಮ್ಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಿದ್ರು ಸುಳ್ಳು ಹೇಳಿದ್ರು. ನೀನು ಹೋದ ಕೆಲಸ ಕೂಡ ಹಾಗೆ ಆಯ್ತಾ? ನಾನು ಮಾತ್ರ ಫೇಲ್ ಆಗಿದೆ ಅಂದ್ಕೊಂಡಿದ್ದೆ. ಏನಾಯ್ತು? ಆ ಹೆಂಗಸು ತಾನು ಬಾಡಿಗೆ ತಾಯಿ ಅನ್ನೋದನ್ನ ಬಿಲ್ಕುಲ್ ಒಪ್ಪಲಿಲ್ಲ ಗುರು. ನನ್ನಿಷ್ಟದ ಪ್ರಕಾರನೇ ಗರ್ಭಿಣಿ ಆಗಿದ್ದೀನಿ, ನೀವ್ಯಾರು ಕೇಳೋಕ್ಕೆ ಅಂತ ನನಗೆ ಚೆನ್ನಾಗಿ ದಬಾಯಿಸ್ಬಿಟ್ಲು. ಅವಳು ಗಂಡನೂ ಜೊತೆಗಿದ್ದ. ಇವ್ರನ್ನೇನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ನಾನು ಹಾಗೆ ವಾಪಸ್ ಬರಬೇಕಾಯ್ತು. ನಾನು ಅದೇ ಪರಿಸ್ಥಿತಿನ ಎದುರಿಸ್ಬೇಕಾಯ್ತು. ಪಾಪ ಇದು ಅವ್ರ ತಪ್ಪಲ್ಲ, ಬಡತನ ಎಲ್ಲನೂ ಮಾಡಿಸುತ್ತೆ. ಬಡತನ ಮಾತ್ರ ಅಲ್ಲ ಗುರು, ಅವ್ರಿಗೆ ಶಿಕ್ಷಣ ಇಲ್ಲ, ಜೊತೆ ಗಂಡಂದ್ರ ದಬ್ಬಾಳಿಕೆ. ಆ ಹೆಂಗಸ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಅವ್ರಿಗೇನೂ ಗೊತ್ತಾಗಲ್ಲ. ಗೊತ್ತಾಗೋ ಹೊತ್ತಿಗೆ ಬದುಕೆ ಮುಗಿದು ಹೋಗಿರುತ್ತೆ. ಯಾರು ಮುಗ್ಧರೋ, ಯಾರು ಶೋಷಣೆ ಮಾಡ್ತಾರೋ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಪಾಪ ಆ ಹೆಂಗಸರನ್ನು ನೋಡಿದ್ರೆ ಹಾಗೆ, ನಮ್ಮನೆ ಹೆಂಗಸರನ್ನು ನೋಡಿದ್ರೆ ಪೂರ್ತಿ ಉಲ್ಟಾ. ಏನಾಯ್ತು ಗುರು? ಆ ಹೆಂಗಸರಿಗೆ ಬದುಕೇ ಪ್ರಶ್ನೆ ಆದರೆ ಇವರಿಗೆ ಸುಮ್ಮನೆ ಪ್ರಶ್ನೆ ಮಾಡೋದೇ ಬದುಕಾಗ್ಬಿಟ್ಟಿದೆ. ಇವ್ರ ಬಾಯಿಗೆ ಹೆದರ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಯಾಕೆ ಹೆದರ್ಕೋಬೇಕು ಹೇಳೋ? ಎತ್ತಿಗೆ ಗುರು, ಮತ್ತೆ ಮತ್ತೆ ಮನೆ ವಿಷಯ ಆಫೀಸ್ನಲ್ಲೆಲ್ಲ ಯಾಕೆ ಗೊತ್ತಾಗ್ಬೇಕು ಹೇಳು? ಗೊತ್ತಾಗ್ಲಿ ಬಿಡು. ಈ ಆಫೀಸಲ್ಲಿ ನಡೆದು ಇರೋದನ್ನೆಲ್ಲ ಕೇಳೋ ಕಳ್ಳ ಕಿವಿಗಳು, ಸುಳ್ಳು ಬಾಯಿಗಳು ಇಲ್ಲಿವೆ. ಈ ಆಫೀಸು ನಮ್ಮನೆ ಸಬ್ ಬ್ರಾಂಚು. ನಾನು ನಿನಗೆ ಮೊದಲೇ ಹೇಳಿದ್ದೆ ನಾವಿಬ್ರು ಜೊತೆಗೆ ಹೋಗಿ ಬರೋಣ ಅಂತ. ನೀನೇ ಬೇಡ ಅಂತೆ. ಆದರೆ ಈಗ ನೋಡು, ನಾವಿಬ್ರು ಒಟ್ಟಿಗೆ ಹೋಗಿದ್ದೀವಿ ಅನ್ನೋ ಥರ ಕತೆ ಹುಟ್ಟಿದೆ. ಓ, ನಿಮ್ಮನೇಲೂ ಇದೇ ಜಗಳನ? ನಾನು ಇದು ಬರೀ ನಮ್ಮನೆ ರೋಗ ಮಾತ್ರ ಅಂದ್ಕೊಂಡಿದ್ದೆ. ಇಲ್ಲ ಪದ್ಮ, ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಾ ಇದೆ. ನನ್ನ ಕಣ್ಣು ನೋಡು, ನಿದ್ದೆ ಇಲ್ಲದೆ, ರೆಸ್ಟ್ ಇಲ್ಲದೆ ಓಡಾಡ್ಕೊಂಡು ನಾವು ಯಾಕೆ ಕೆಲಸ ಮಾಡಬೇಕು? ಇವ್ರ ಬಾಯಿಂದ ಮಾತು ಕೇಳೋದಕ್ಕ? ನನ್ನ ಹೆಂಡತಿ ಅಂತೂ ಹದ್ದು ಮೀರಿ ನಾವಿಬ್ಬರು ಸಿರ್ಸಿಗೆ ಹೋಗಿದ್ದು ಹನಿಮೂನ್ಗೆ ಅನ್ನೋ ಥರ ಮಾತಾಡ್ಬಿಟ್ಲು. ನನ್ನ ಕೈಲಿ ತಡ್ಕೊಳಕ್ಕಾಗಿಲ್ಲ. ಜೀವನದಲ್ಲಿ ಮೊದಲನೇ ಸರ್ತಿ ಅವಳ ಮೇಲೆ ಕೈ ಎತ್ತದೆ. ಹೊಡೆದೇ ಬಿಟ್ಟೆ ಗುರು? ಇಲ್ಲ, ಇದ್ದಕ್ಕಿದ್ದ ಹಾಗೆ ವಿವೇಕ ಬಂತು. ತಪ್ಪು ಮಾಡ್ತಿದ್ದೀನೇನೋ ಅಂತ ಅನಿಸ್ತು. ಅವಳೇನೇ ಹೇಳಿ ನಾನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿರುವಾಗ ಹೀಗೆಲ್ಲ ಮಾಡಬಾರ್ದು ಅಂತ ಅನಿಸ್ತು. ಸತ್ಯ, ಹೊಡೆಯುವಂಥ ತಪ್ಪು ಮಾಡಲಿಲ್ವಲ್ಲ ನೀನು? ಆದರೆ ಅವಳಿಗೆ ಹೇಳಿದ್ದೀನಿ, ನೀನೇನು ನನ್ನ ಮತ್ತು ಪದ್ಮ ಬಗ್ಗೆ ಸಂಶಯ ಪಡ್ತಿದ್ಯೋ ಅದನ್ನು ನಿಜ ಮಾಡಿ ತೋರಿಸ್ತೀನಿ ಅಂತ. ಅಯ್ಯೋ, ಇದೇನು ಗುರು? ಹೌದು ಪದ್ಮ, ಇವರೆಲ್ಲ ಹಾಗೆ ಬಗ್ಗಿದ್ರೆ ತಲೆ ಮೇಲೆ ಬಂದು ಕೂರ್ತಾರೆ, ಕಾಲೆತ್ತಿದ್ರೆ ತಲೆ ತಗ್ಗಿಸ್ತಾರೆ. ನಾವೆಲ್ಲ ಸಮಾನತೆ, ಸಮಾಜವಾದ ಅಂತ ಹೇಳ್ತೀವಲ್ಲ, ಅವೆಲ್ಲ ಇವ್ರ ಮೈಗೆ ಸರಿ ಹೋಗಲ್ಲ. ಬಾಳೆಗಾರಿಕೆನೇ ನಡೆಯೋದು. ಗುರು, ಇದರಿಂದ ಮನಸ್ಸಿಗೆ ನೋವಾಗುತ್ತೆ ನಿಜ. ಹಾಗಂತ ನಾವು ಜನರಲೈಸ್ ಮಾಡೋಕ್ಕಾಗಲ್ಲ. ನೀನೇನು ಗಂಡಸು, ಸಿಟ್ಟಿನಿಂದ ರೋಷದಿಂದ ಮಾತಾಡ್ಬೋದು. ಆದರೆ ಇದಕ್ಕಿಂತ ಹೀನಾಯವಾದ ಮಾತು ಕೇಳ್ತೀನಲ್ಲ ನಾನೇನು ಮಾಡ್ಬೇಕು ಹೇಳು?
ನಿಮ್ಮನೇಲೂ ಹಾಗೇನಾ? ಬಾಯಿಗೆ ಬಂದಾಗ ಮಾತಾಡೋಕೆ ಬಂದರು. ಬೇಡ ಗುರು, ಸುಮ್ಮನೆ ಇದೆಲ್ಲ ಬೇಡ. ಸುಮ್ಮನೆ ಬರ್ತಾ ಇರಬೇಕು. ನಾವು ಕೇರ್ ಮಾಡಿದಷ್ಟು ಇವ್ರು ನಮ್ಮನ್ನು ತುಳಿತಾ ಇರ್ತಾರೆ. ಅದಕ್ಕೆ ನಮ್ಮದೇ ಆದ ಒಂದು ಪಾಲಿಸಿ ಮಾಡ್ಕೋಬೇಕು, ಡೋಂಟ್ ಕೇರ್ ಅಂತ. ನೋಡ್ತಾ ಇರೋ ಇವರೆಲ್ಲ ಹೇಗೆ ದಾರಿಗೆ ಬರ್ತಾರೆ ಅಂತ. ಎಸ್ ಗುರು, ಐ ಡೋಂಟ್ ಕೇರ್. ಪುರುಷೋತ್ತಮ ಅವರಿಗೆ ನಾವು ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ಪತ್ರ ಬರೆಯೋರಾಗಿ ನಂಬಿರುತ್ತೇನೆ. ಈ ಕಾಗದ ಬರೆಯಲು ಮುಖ್ಯ ಕಾರಣ, ನೀವು ನಿಮ್ಮ ಸ್ವಂತ ಮಕ್ಕಳ ವಿಚಾರದಲ್ಲಿ ಹೆಚ್ಚು ನಿಗಾ ವಹಿಸುತ್ತಿಲ್ಲ. ಇತ್ತೀಚೆಗೆ ನೀವು ದೇವಕಿ ಎಂಬ ಹುಡುಗಿಯ ವಿಚಾರದಲ್ಲಿ ತೋರಿಸಿದ ವರ್ತನೆ ಶ್ಲಾಘನೀಯ. ಅವಳ ತೊಂದರೆಗಳನ್ನು ಸರಿಪಡಿಸಲು ಸಾಕಷ್ಟು ಶ್ರಮ ಪಡುತ್ತಿದ್ದೀರಿ. ಅವಳು ದೂರವಾಣಿ ಕರೆ ಮಾಡಿದಾಗಲೆಲ್ಲ ಅವಳಿಗೆ ಸಾಂತ್ವನ ಹೇಳುತ್ತಿದ್ದೀರಿ. ಇದು ಮೆಚ್ಚುವಂಥ ಕೆಲಸವೇ. ಅದೇ ರೀತಿ ನಿಮ್ಮ ಮಕ್ಕಳ ವಿಚಾರದಲ್ಲೂ ನೀವು ಜವಾಬ್ದಾರಿಯಿಂದ ವರ್ತಿಸಬೇಕಲ್ಲವೇ? ಆದರೆ ನೀವು ಅವರ ಬೇಕು ಬೇಡಗಳನ್ನು ಒಂದು ಚೂರು ಗಮನಿಸದೆ ಅವರ ಮನಸ್ಸಿಗೆ ತುಂಬ ನೋವು ಕೊಡುತ್ತಿದ್ದೀರಿ. ನಿಮ್ಮ ಮಕ್ಕಳಿಗೂ ಸಂತೋಷದಿಂದ ಬದುಕಲು, ಎಲ್ಲರಂತೆ ಆದರ್ಶವಾಗಿ ಬಾಳಲು, ಪ್ರೀತಿ ಪ್ರೇಮದ ಸಾಗರದಲ್ಲಿ ಈಜಲು ಸ್ವಾತಂತ್ರ್ಯವಿದೆ ಅಲ್ಲವೇ? ಉದಾಹರಣೆಗೆ ನಿಮ್ಮ ಮಗ ವಿಶ್ವ. ತುಂಬ ಒಳ್ಳೆಯ ಹುಡುಗ. ಕಾಲೇಜಿನಲ್ಲಿ ತಾನಾಯಿತು, ತನ್ನ ವಿದ್ಯಾಭ್ಯಾಸವಾಯಿತು ಎಂದು ಶಿಸ್ತು ಸಂಯಮದಿಂದ ಓದುತ್ತಿರುವ ವಿದ್ಯಾರ್ಥಿ. ವಯಸ್ಸು ಅಂದ ಮೇಲೆ ಪ್ರೀತಿ ಪ್ರೇಮ ಸಹಜವಲ್ಲವೇ? ಆತನ ಸಹಪಾಠಿ ಪರಿಣಿತ ಎಂಬ ಹುಡುಗಿ ಅವನ ಒಳ್ಳೆಯ ಗುಣಕ್ಕೆ ಮೆಚ್ಚಿ ಅವನನ್ನು ಪ್ರೇಮಿಸುವ ಇಚ್ಛೆ ವ್ಯಕ್ತಪಡಿಸಿರುವಳು. ಆದರೆ ವಿಶ್ವನಿಗೆ ತಂದೆಯಾಗಿರುವ ನಿಮ್ಮ ಭಯ. ಹಾಗಾಗಿ ಅವಳ ಕೋರಿಕೆಗೆ ಉತ್ತರಿಸಲು ಸಾಧ್ಯವಾಗದೆ ತತ್ತರಿಸುತ್ತಿರುವನು. ಅವನಿಗೂ ಅವಳಲ್ಲಿ ಪ್ರೇಮಾಂಕುರವಾಗಿದೆ ಅನ್ನುವುದು ನಿಜವೇ. ಇದು ಯಾರ ತಪ್ಪೂ ಅಲ್ಲ, ಸಹಜ ವಯೋಗುಣ ಎಂಬುದು ನಿಮಗೆ ನೆನಪಿರಲಿ. ಈಗ ತಾವು ಈ ಸಮಯದಲ್ಲಿ ಮುಂದೆ ನಿಂತು ವಿಶ್ವನ ಪ್ರೇಮದ ಪಯಣಕ್ಕೆ ನೆರವಾಗಬೇಕು. ಆತನನ್ನು ವಿಚಾರಿಸಿ ಆ ಹುಡುಗಿಯೊಂದಿಗಿನ ಅವನ ಅಮರ ಪ್ರೀತಿ ಬೆಳೆದು ಹೆಮ್ಮರವಾಗುವಂತೆ ನೀರೆರೆದು ಪೋಷಿಸಬೇಕು. ಇದು ತಂದೆಯಾದ ನಿಮ್ಮ ಕರ್ತವ್ಯ ಎಂದು ತಿಳಿದಿದ್ದೇನೆ. ನೀವು ಆತನ ಪ್ರೇಮಕ್ಕೆ ಪೋಷಣೆ ನೀಡಿದರೆ ಅದು ಅವನ ವಿದ್ಯಾಭ್ಯಾಸಕ್ಕೂ ಅನುಕೂಲವಾಗುವುದು. ಇಬ್ಬರೂ ಒಟ್ಟಿಗೆ ಓದುತ್ತಿರುವುದರಿಂದ ಪರಸ್ಪರ ಚರ್ಚಿಸಲು, ವಿಚಾರ ವಿನಿಮಯ ಮಾಡಲು, ಕಂಬೈನ್ಡ್ ಸ್ಟಡಿ ಮಾಡಲು ಸಹಾಯವಾಗುತ್ತದೆ. ಹಾಗಾಗಿ ಈ ದಿಶೆಯಲ್ಲಿ ನೀವು ಮೊದಲ ಹೆಜ್ಜೆ ಇಟ್ಟು ಅವನನ್ನು ಪ್ರೋತ್ಸಾಹಿಸಬೇಕು. ಈ ಕಾಗದ ಕಂಡ ಕೂಡಲೇ ಅವನನ್ನು ವಿಚಾರಿಸಿ ಅವರಿಬ್ಬರ ಪ್ರೀತಿಗೆ ಶುಭ ಕೋರಿ ಆಶೀರ್ವಾದ ಮಾಡುತ್ತೀರಿ ಎಂದು ನಂಬಿದ್ದೇವೆ. ಆದಷ್ಟು ಬೇಗ ಈ ಕಾರ್ಯ ಆಗಬೇಕು.
ನಿಮ್ಮ ಮತ್ತು ನಿಮ್ಮ ಮಕ್ಕಳ ಶ್ರೇಯೋಭಿಲಾಷಿಯಾಗಿ ಈ ಮಾತನ್ನು ಹೇಳುತ್ತಿದ್ದೇನೆ. ಇಂಥಿ ನಮಸ್ಕಾರಗಳು. ಸ್ವಲ್ಪ ತಗೊಂಡೆ. ಸರಿ, ನೀರಾದ್ರೂ ಕುಡಿ. ಗಂಜಿಯ ಕುಡಿದರು ಗಂಡನ ಮನಲೇಸು ಅನ್ನೋ ಜಾನಪದ ಗೀತೆಗೆ ಈಗ ಸರಿಯಾದ ಅರ್ಥ ಬಂತು ನೋಡು, ಅಲ್ವಾ ಸೀತಮ್ಮ? ಈಗ ನಗು ಹೊರಗೆ ಬಂತು. 3-4 ದಿನದಿಂದ ನಿನ್ನ ಮುಖ ನೋಡಿದ್ರೆ ನನಗೆ ಹೆದರಿಕೆ ಬರ್ತಾ ಇತ್ತು. ಈಗ ಪರವಾಗಿಲ್ಲ ಮಾರಾಯ, ಈಗ ಮಕ್ಕಳು ಬಂದ್ರು ಏನು ತೊಂದರೆ ಇಲ್ಲ. ಇವಳು ಆಸ್ಪತ್ರೆಯಲ್ಲಿ ಇದ್ದಿದ್ದು ಗೊತ್ತಾಗಿ ಅವ್ರೇನಾದ್ರೂ ಬಂದಿದ್ದಿದ್ರೆ ದೊಡ್ಡ ರಂಪಾಗ್ತಾ ಇತ್ತು. ಸೀತಮ್ಮ, ಇನ್ನು ಮುಂದೆ ಊಟ ಗೀಟ ಬಿಡೋದು ಏನಾದರೂ ಮಾಡಿದ್ರೆ ನನ್ನ ಡ್ಯೂಟಿ ಬೆತ್ತ ಇದೆಯಲ್ಲ, ಅದನ್ನ ಜನಾರ್ದನ ಕೈಯಲ್ಲಿ ಕೊಟ್ಬಿಡ್ತೀನಿ ಅಷ್ಟೇ. ಏನು ಮಾಡೋದು ಬಾವ, ಮನಸ್ಸಿನ ಗಾಯಕ್ಕೆ ಮದ್ದಿದ್ಯಾ ಹೇಳಿ? ಮಾಡ್ಕೋಬೇಕು ಸೀತಮ್ಮ, ನಾವು ಬಿದ್ದರೆ ಯಾರೂ ಬರಲ್ಲ, ನಮ್ಮನ್ನ ನಾವೇ ಎತ್ಕೋಬೇಕು. ಮಕ್ಕಳು ನಮ್ಮನ್ನು ನೋಡ್ಕೋತಾರೆ ಅಂತ ಕಾಯಬಾರದು. ಹಲೋ ದೊಡ್ಡಪ್ಪ, ನಾನು ದೇವಕಿನಾ? ಏನಮ್ಮ ಸಮಾಚಾರ? ಅಮ್ಮ ಈಗ ಹೇಗಿದ್ದಾಳೆ ದೊಡ್ಡಪ್ಪ? ಏನು ಚಿಂತೆ ಇಲ್ಲ ಕಣಮ್ಮ, ಇಲ್ಲಿ ಅಮ್ಮ ಅವ್ರ ಗಂಡನ ಸೇವೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೀತಮ್ಮ ಆರಾಮಾಗಿದ್ದಾಳೆ. ಏನಾಯ್ತು ದೊಡ್ಡಪ್ಪ? ಆಗೋದೇನಮ್ಮ, ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ತಲೆಗೆ ಚಿಂತೆ ಹತ್ತಿದ್ರೆ ಚಿಂತೆನೇ ಗತಿ ಅಂತ. ಎಲ್ಲದಕ್ಕೂ ಚಿಂತೆ ಮಾಡ್ತಾ ಕೂತ್ರೆ ಹೇಗಮ್ಮ? ಮೊದಲಾದ್ರೆ ಬಡಬಡ ಅಂತ ಒದರ್ತಾ ಇದ್ಲು, ಈಗ ಎಲ್ಲಾನು ನುಂಗ್ಕೊಂಡು ತನಗೆ ತಾನೇ ಶಿಕ್ಷೆ ಕೊಡ್ಕೋತಾ ಇದ್ದಾಳೆ. ಅಮ್ಮ ಅಲ್ಲೇ ಇದ್ರೆ ಕೊಡ್ತೀರಾ? ಕೊಡ್ತೀನಿ. ದೇವಕಿ, ನಿನ್ ಧ್ವನಿ ಕೇಳೋದಕ್ಕೆ ಬೇಜಾರಾಗ್ತಿದ್ಯಮ್ಮ. ಯಾಕೆ ಹೀಗೆ ಚಿಂತೆ ಹಚ್ಕೊಂಡಿದ್ಯಾ? ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ, ಏನಾದ್ರೂ ಆಗತ್ತೆ. ಹಲೋ ದೇವಕಿ, ಈಗ ಸ್ವಲ್ಪ ಗೆಲುವಾಗಿದ್ಲಮ್ಮ, ಈಗ ನೋಡು ಮತ್ತೆ ಅಳ್ತಾ ಇದ್ದಾಳೆ. ಹತ್ತು ಸುಸ್ತು ಮಾಡ್ಕೋತಾಳೆ. ಆಯ್ತಪ್ಪ, ಅಮ್ಮ ರೆಸ್ಟ್ ತಗೊಳ್ಳಿ. ಮೊದಲ ದಿನ ಅಂತೂ ತುಂಬಾನೇ ಕಂಗಾಲ್ ಮಾಡಿದ್ಲಮ್ಮ. ನನಗಂತೂ ಇವಳು ಬದುಕ್ತಾಳೆ ಅನ್ನೋ ನಂಬಿಕೆನೇ ಇರಲಿಲ್ಲ. ಎಲ್ಲರೂ ಎಲ್ಲಿ ಗಾಬರಿ ಆಗ್ಬಿಡ್ತಾರೋ ಅಂತ ಹೆದರ್ಬಿಟ್ಟಿದ್ವಿ ಕಣಮ್ಮ. ಆಹಾ ದೇವಕಿ, ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಸಾಲಿಗೆ ಸೇರ್ಬಿಟ್ಟ ನೋಡು. ಮಾತೆತ್ತಿದ್ರೆ ಸಾಕು ಅಳು. ದೇವಕಿ, ಸೀತಮ್ಮನಿಗೆ ಹುಷಾರಿಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ವಿದ್ಯಾಧರನ ನೀವಿನ? ಹಲೋ, ಅಲ್ಲ ಜನಾರ್ದನ, ದೇವಕಿಗೆ ಎಲ್ಲರಿಗಿಂತ ಮೊದಲು ಸುದ್ದಿ ತಿಳಿಯೋದಾದ್ರೆ ಹೇಗೆ? ಸರಿ